ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ವಾಲಿಫೈರ್ ಮೊದಲ ಪಂದ್ಯ ಇಂದು ನಡೆಯಲಿದ್ದು ಪಂಜಾಬ್ ಮತ್ತು ಆರ್ಸಿಬಿ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಗೆಲುವು ಸಾಧಿಸಿ ನೇರವಾಗಿ ಫೈನಲ್ಗೆ ಅರ್ಹತೆ ಪಡೆಯೋಕೆ ಉಭಯ ತಂಡಗಳು ಪ್ಲಾನ್ ಮಾಡಿವೆ. ಆರ್ಸಿಬಿ 4ನೇ ಬಾರಿಗೆ ಫೈನಲ್ ಪ್ರವೇಶಿಸುವ ಕನಸು ಕಾಣ್ತಾ ಇದೆ. ಆರ್ಸಿಬಿ ಹಾಗೆ ಪಂಜಾಬ್ ತಂಡಗಳು ಲೀಗ್ ಹಂತದಲ್ಲಿ 2 ಬಾರಿ ಮುಖಾಮುಖಿಯಾಗಿದ್ದು ಎರಡೂ ತಂಡಗಳು ತಲಾ ಒಂದೊಂದು ಬಾರಿ ಜಯವನ್ನ ಸಾಧಿಸಿದ್ವು. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪ್ರಮುಖ ಆಟಗಾರ ಟಿಮ್ ಡೇವಿಡ್ ಕಣಕ್ಕಿಳಿಯೋದು ಅನುಮಾನ ಎನ್ನಲಾಗ್ತಾ ಇದೆ. ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದ ವೇಳೆ ಫೀಲ್ಡಿಂಗ್ ಮಾಡುವಾಗ ಮಂಡಿ ರಜ್ಜು ನೋವಿಗೆ ಒಳಗಾಗಿದ್ದ ಡೇವಿಡ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ. ಆದರೆ ಬುಧವಾರ ಅಭ್ಯಾಸದ ಸೆಷನ್ ಅಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಹೀಗಾಗಿ ಇಂದು ನಡೆಯುವಂತಹ ಪಂದ್ಯದಲ್ಲೂ ಕೂಡ ಹೊರಗುಳಿಯೋ ಸಾಧ್ಯತೆ ಇದೆ. ಶೋಲ್ಡರ್ ಇಂಜುರಿಯಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿರುವಂತಹ ಅನುಭವಿ ವೇಗಿ ಜೋಶ್ ಹೇಜಲ್ವುಡ್ ಇಂದು ಆರ್ಸಿಬಿ ಪರ ಕಣಕ್ಕಿಳಿಯೋದು ಖಚಿತವಾಗಿದೆ. ಹೇಜಲ್ವುಡ್ ಎಂಟ್ರಿಯಿಂದ ತಂಡದ ಬೌಲಿಂಗ್ ಅಟ್ಯಾಕ್ ಬಲ ಹೆಚ್ಚಲಿದೆ. ಈಗಾಗಲೇ 18 ವಿಕೆಟ್ಗಳನ್ನು ಪಡೆದಿರುವಂತಹ ಜೋಶ್ ಅವೇ ಮ್ಯಾಚ್ಗಳಲ್ಲಿ ಆರ್ಸಿಬಿಯ ಟ್ರಂಪ್ ಕಾರ್ಡ್ ಆಗಿದ್ದಾರೆ. ವಿರಾಟ್ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ 31 ರನ್ ಗಳಿಸಿದ್ರೆ ದಾಖಲೆಯನ್ನು ಬರೀಬಹುದು. ಪಂಜಾಬ್ ಕಿಂಗ್ಸ್ ವಿರುದ್ಧ ವಿರಾಟ್ ಆಡಿದ 34 ಪಂದ್ಯಗಳಲ್ಲಿ 36ರ ಸರಾಸರಿಯಲ್ಲಿ 1104 ರನ್ ಸಿಡಿಸಿದ್ದಾರೆ. ಇವತ್ತು ವಿರಾಟ್ ಕೊಹ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ 31 ರನ್ ಗಳಿಸಿದ್ರೆ ಡೇವಿಡ್ ವಾರ್ನರ್ ಅವರನ್ನ ಹಿಂದಿಕ್ಕಲಿದ್ದಾರೆ. ವಾರ್ನರ್ ಪಂಜಾಬ್ ವಿರುದ್ಧ 1134 ರನ್ ಸಿಡಿಸಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ ರಿಷಬ್ ಪಂತ್ಗೆ ದಂಡದ ಶಿಕ್ಷೆ ವಿಧಿಸಲಾಗಿದೆ. ಲಕ್ನೋನಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಪಂದ್ಯದಲ್ಲಿ ಸ್ಲೋ ಓವರ್ ರೇಟ್ ತಪ್ಪು ಮಾಡಿದ್ದಕ್ಕಾಗಿ ಪಂತ್ಗೆ 30 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಇದಕ್ಕೂ ಮುನ್ನ 2 ಬಾರಿ ಸ್ಲೋ ಓವರ್ ರೇಟ್ ತಪ್ಪು ಮಾಡಿದ್ದ ಪಂತ್ ಇದೀಗ 3ನೇ ಬಾರಿ ಅದೇ ತಪ್ಪನ್ನ ಪುನರಾವರ್ತಿಸಿದ್ದಾರೆ. ಹೀಗಾಗಿ ದಂಡ ಪ್ರಮಾಣವನ್ನ 30 ಲಕ್ಷಕ್ಕೆ ಏರಿಸಲಾಗಿದೆ. ಆರ್ಸಿಬಿ ಬೌಲರ್ಗಳ ಬಗ್ಗೆ ನಕಾರಾತ್ಮಕ ಹೇಳಿಕೆಗಳನ್ನ ನೀಡ್ತಾ ಇದ್ದಂತ ಕಾಮೆಂಟೇಟರ್ಸ್ಗಳ ವಿರುದ್ಧ ಎಬಿಡಿ ಕಿಡಿಕಾರಿದ್ದಾರೆ. ಕಾಮೆಂಟೇಟರ್ಸ್ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ, ಹಾಗೆ ನನಗೆ ಕೋಪ ಬಂದಿತ್ತು. ನಾವು ಬೌಲ್ ಮಾಡುವಾಗ ಅವರು ನೆಗೆಟಿವ್ ಕಾಮೆಂಟ್ಗಳನ್ನು ಹೇಳ್ತಾ ಇದ್ರು. ಆರ್ಸಿಬಿ ಬೌಲಿಂಗ್ ಒತ್ತಡದಲ್ಲಿದೆ ಎಂದು ಅವರು ಪದೇ ಪದೇ ಹೇಳ್ತಾ ಇದ್ರು. ಆದರೆ ಕಾಮೆಂಟ್ರಿ ಬಾಕ್ಸ್ನಲ್ಲಿರುವ ನೀವೆಲ್ಲರೂ ಕೂಡ ಬುದ್ಧಿವಂತರಾಗಿದ್ದೀರಿ. ಇಲ್ಲಿನ ಪಿಚ್ ಬ್ಯಾಟಿಂಗ್ಗೆ ಅದ್ಭುತವಾಗಿದೆ ಎಂದು ನೀವು ಕೂಡ ಪರಿಗಣಿಸೋದಿಲ್ವಾ ಎಂದು ಎಬಿಡಿ ಪ್ರಶ್ನೆ ಮಾಡಿದ್ದಾರೆ. ಲಕ್ನೋ ವಿರುದ್ಧ ಗೆದ್ದ ವೇಳೆ ಆರ್ಸಿಬಿ ಆಟಗಾರ ಬ್ಲೆಸಿಂಗ್ ಮುಜರಾಬಾನಿ ನೀಡಿದ ರಿಯಾಕ್ಷನ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆರ್ಸಿಬಿ ಗೆದ್ದ ನಂತರ ಎಲ್ಲರೂ ಸಂಭ್ರಮ ಮಾಡ್ತಾ ಇದ್ರು. ಆದರೆ ಮುಜರಾಬಾನಿ ಇಲ್ಲಿ ಏನ್ ನಡೀತಾ ಇದೆ ಎಂಬ ಭಾವದಲ್ಲೇ ಕೂತಿದ್ರು. ಆಮೇಲೆ ನಿಧಾನವಾಗಿ ಚಪ್ಪಾಳೆ ತಡ್ತಾ ಎದ್ದಿದ್ದಾರೆ. ಇದೀಗ ಈ ರಿಯಾಕ್ಷನ್ ವಿಡಿಯೋ ಹಾಗೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಇಡೀ ಕ್ರಿಕೆಟ್ ಜಗತ್ತೇ ಎಲ್ಎಸ್ಜಿ ಬೌಲರ್ ದಿಗ್ವೇಶ್ ರಾಥಿ ಅವರ ವಿವಾದಿತ ರನ್ಔಟ್ ಪ್ರಯತ್ನವನ್ನ ಟೀಕೆ ಮಾಡ್ತಾ ಇದೆ. ಆದ್ರೆ ಮಂಕ್ ರನ್ಔಟ್ಗೆ ಖ್ಯಾತರಾದಂತ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಮಾತ್ರ ಬೆಂಬಲ ನೀಡಿದ್ದಾರೆ. ಹಾಗೆ ನಾಯಕ ರಿಷಬ್ ಪಂತ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಯಕನಾಗಿ ರಿಷಬ್ ಪಂತ್ ಅವರು ದಿಗ್ವೇಶ್ ರಾಥಿ ಅವರನ್ನ ಬೆಂಬಲಿಸಬೇಕಿತ್ತು. ಆದರೆ ಅಪೀಲ್ ಅನ್ನ ಹಿಂಪಡೆದು ಜಿತೇಶ್ ಶರ್ಮಾ ಅವರನ್ನ ತಬ್ಬಿಕೊಳ್ಳುವ ಮೂಲಕ ರಿಷಬ್ ಪಂತ್ ಅವರು ತಮ್ಮನ್ನ ತಾವು ಸಣ್ಣವನನ್ನಾಗಿ ಮಾಡಿಕೊಂಡ್ರು ಅಂತ ಟೀಕೆ ಮಾಡಿದ್ದಾರೆ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಪರಸ್ಪರ ಕೈ ಮಿಲಾಯಿಸಿರುವಂತಹ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಢಾಕಾದಲ್ಲಿ ಬಾಂಗ್ಲಾದೇಶ ಬ್ಯಾಟ್ಸ್ಮನ್ ರಿಪನ್ ಮೊಂಡಾಲ್ ಮತ್ತು ದಕ್ಷಿಣ ಆಫ್ರಿಕಾದ ಆಟಗಾರರ ನಡುವಿನ ಮಾತಿನ ಚಕಮಕಿ ವೇಳೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ನೋಡುತ್ತಲೇ ಬಾಂಗ್ಲಾದೇಶದ ಮತ್ತೋರ್ವ ಬ್ಯಾಟರ್ ಮತ್ತು ದಕ್ಷಿಣ ಆಫ್ರಿಕಾದ ಇತರೆ ಆಟಗಾರರು ಕೂಡ ಜಗಳದಲ್ಲಿ ಸೇರಿಕೊಂಡಿದ್ದು ಪರಿಸ್ಥಿತಿ ಬಿಗಡಾಯಿಸುವಂತೆ ಮಾಡಿತ್ತು. ಬಿಸಿಸಿಐ ಮತ್ತೆ ಮಾಜಿ ಕೋಚ್ಗಳಿಗೆ ಮಣೆ ಹಾಕಿದೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಭಾರತ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ಟೀಂ ಇಂಡಿಯಾ ಸ್ಥಿರ ಪ್ರದರ್ಶನ ನೀಡುವಲ್ಲಿ ವಿಫಲವಾಗಿತ್ತು. ಈ ವೇಳೆ ಬಿಸಿಸಿಐ ದಿಲೀಪ್ ಮತ್ತು ಸಹಾಯಕ ಕೋಚ್ ಅಭಿಷೇಕ್ ನಾಯರ್ ಅವರನ್ನ ತೆಗೆದುಹಾಕಿತ್ತು. ಈಗ ಬಿಸಿಸಿಐ ಈ ಸ್ಥಾನಗಳಿಗೆ ಸೂಕ್ತ ಆಯ್ಕೆ ಕಾಣದ ಕಾರಣ ಮತ್ತೆ ಈ ಜವಾಬ್ದಾರಿಯನ್ನು ಅವರಿಗೆ ಹಸ್ತಾಂತರಿಸಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಸುದ್ದಿಗಳು. ನಮಸ್ಕಾರ.